ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲೂ ಕೂಡ ಇಂಥ ಪದ್ಧತಿಗಳು ಇನ್ನೂ ಜೀವಂತವಾಗಿದೆಯಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಅನೇಕ ಬಾರಿ ಇಂಥ ಸುದ್ದಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರಪಂಚ ಎಲ್ಲೆಲ್ಲೋ ಹೋಗ್ತಾ ಇದೆ, IT ಡೆವಲಪ್ ಆಗ್ತಾ ಇದೆ, ಆದರೆ ಈ ಜೀತ ಪದ್ಧತಿ ಅನ್ನುವಂಥದ್ದನ್ನ ಅಳಿಸಿ ಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದಷ್ಟು ಸಾಮಾಜಿಕ ಪಿಡುಗುಗಳು ಇನ್ನೂ ಜೀವಂತವಾಗಿದೆ ಸಮಾಜದಲ್ಲಿ. ಇಂಥ ಜೀತದಲ್ಲಿದ್ದಂಥ ಹೊರ ರಾಜ್ಯದ 18 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಜೀತದಲ್ಲಿ ಇರಿಸಿಕೊಂಡಿದ್ರು ನಾಗರಾಜ್ ಹಾಗೂ ಮೋಹನೇಶ್. ರೈಲು ನಿಲ್ದಾಣದಿಂದ ಕರೆ ತಂದು ಇವರನ್ನ ಜೀತಕ್ಕಾಗಿ ಇರಿಸಿಕೊಂಡಿದ್ರು. ಅವರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಹಾಸನದ ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಥ ಅಮಾನವೀಯ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅದನ್ನ ನಾಗರಾಜ್ ಹಾಗೂ ಮೋಹನೇಶ್ ಅನ್ನೋರು ಮಾಡ್ತಾ ಇದ್ರು. ರೈಲು ನಿಲ್ದಾಣದಿಂದ ಹೊರ ರಾಜ್ಯದವರನ್ನ ಕರೆತಂದಿದ್ರು, ಅವರನ್ನ ಜೀತಕ್ಕಾಗಿ ಇರಿಸ್ಕೊಂಡಿದ್ರು ಅನ್ನುವಂಥ ಮಾಹಿತಿ. ಹಾಸನದಲ್ಲಿ ಅಮಾನವೀಯ ಜೀತ ಪದ್ಧತಿ ಈಗ ಬೆಳಕಿಗೆ ಬಂದಿದೆ. ಅವರಿಗೆ ಕೂಲಿ ನೀಡದೆ ಅಮಾಯಕರನ್ನ ಕೂಡಿ ಹಾಕಿದ್ದು ಕೂಡ ಪತ್ತೆಯಾಗಿದೆ. ಬೇಲೂರಿನ ಚಟ್ನಹಳ್ಳಿಯಲ್ಲಿ 18 ಮಂದಿ ಜೀತಕ್ಕಿದ್ರು, ಅವರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಹೊರ ರಾಜ್ಯದ ನಿರ್ಗತಿಕರನ್ನ ಜೀತದ ಕೆಲಸಕ್ಕೆ ಅಂತ ಕರೆತಂದಿದ್ದಾರೆ. ಒತ್ತಾಯದ ದುಡಿಮೆಯನ್ನ ಮಾಡಿಸ್ತಾ ಇದ್ರು ಈ ನಾಗರಾಜ್ ಮತ್ತು ಮಂಜು ಅನ್ನುವಂತ ಮಾಹಿತಿ. ಶುಂಠಿ ಕೆಲಸಕ್ಕೆ ಕರೆದೊಯ್ದು ಆ ಬಳಿಕ ಅವರನ್ನ ಕೂಡಿ ಹಾಕ್ತಾ ಇದ್ರು. 18 ಕಾರ್ಮಿಕರನ್ನ ಈಗ ರಕ್ಷಿಸಿದ್ದಾರೆ. ಹಳೆಬೀಡು ಪೊಲೀಸರು ಅಂಬೇಡ್ಕರ್ ಭವನದಲ್ಲಿ ಬಂಧಿತ ಕಾರ್ಮಿಕರಿಗೆ ಈಗ ಸದ್ಯಕ್ಕೆ ಆಶ್ರಯ ಕೊಟ್ಟಿದ್ದಾರೆ. ಇವರೇ ನೋಡಿ 18 ಮಂದಿ ಹೊರ ರಾಜ್ಯದವರು, ನಿರ್ಗತಿಕರು, ಯಾರು ಗತಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರನ್ನ ಕರೆತಂದಿದ್ರು, ಅಥವಾ ಅವ್ರು ಬಂದಂಥ ಸಂದರ್ಭದಲ್ಲಿ ಅವರನ್ನ ನೋಟ್ ಮಾಡಿಕೊಂಡು ಅವರನ್ನ ಕರೆತಂದು ಕೆಲಸ ಮಾಡಿಸ್ಕೊಳ್ಳೋದು. ಒಂದೇ ₹1 ಕೊಡಲ್ಲ, ಹೊಟ್ಟೆಗೂ ಸರಿಯಾಗಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಕೆಲಸ ಮಾಡಿಸ್ಕೊಂಡು ಆನಂತರ ಅವರನ್ನ ಕೂಡಿ ಹಾಕ್ತಾ ಇದ್ರು. ಈ 18 ಮಂದಿಯನ್ನ ಸದ್ಯಕ್ಕೀಗ ಅಂಬೇಡ್ಕರ್ ಭವನದಲ್ಲಿ ಅವರಿಗೆ ಆಶ್ರಯವನ್ನ ಕೊಟ್ಟಿದ್ದಾರೆ. ನಾವು ಡ್ರೈವರ್ ಕೆಲಸಕ್ಕೆ ಹೋಗಿದ್ವಿ ಹುಬ್ಳಿಯಿಂದ ಇಲ್ಲಿ ಕಳಿಸಿದ್ವಿ ಚಟ್ನಳ್ಳಿ. ಅಲ್ಲೇನೋ ಟೊಮಾಟೊ ಕೆಲಸ ಇದೆ ಅಂತ ಕರ್ಕೊಂಡ್ಬಂದು 9 ತಿಂಗಳಾಯಿತು ಅಲ್ಲಿ ಬಂದು. ಅಲ್ಲಿ ಈಗ ಕಳಿಸ್ತೀನಿ ಹಾಕಿ ಕಳಿಸ್ತೀನಿ ಅಂತ ಒಂದು ದಿವಸನೂ ನಮಗೆ ₹1 ಬಿಟ್ಟಿಲ್ಲ. ತುಂಬ ಕಷ್ಟ. ಸಾರು ಸರಿಯಿಲ್ಲ, ಊಟ ಅನ್ನ ಅದೇ, ಬೆಳಗ್ಗೆ ಅದೇ, ರಾತ್ರಿ ಅದೇ. ಸಾರು ಮಾಡಿದ್ರು 2 ದಿವಸ 3 ದಿವಸ ತಿಂದು ಬರೀ ಉಪ್ಪು ಮೆಣಸಿನಕಾಯಿ ಪುಡಿ ಆ ಥರ ಮಾಡ್ಕೊಂಡು ಜೀವನ. ಹೊರಗಡೆ ಹೋಗೋಂಗೂ ಇಲ್ಲ. ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆವರೆಗೂ ಕೆಲಸ. ಎಲ್ಲಿ ಹೋಗೋದು, ಎಲ್ಲಿ ಬರೋದು, ನಮ್ಮೆಲ್ಲ ಎಲ್ಲೂ ತಿರುಗಾಡೋಕ್ಕೆ ಕೊಡೋಲ್ಲ. ಶೆಡ್ಡಲ್ಲಿ 16 ಜನ ನಾವು ಇದ್ವಿ. ಅದರಲ್ಲೂ ಎಷ್ಟೋ ಜನ ನಾನು ಬಂದಾಗಲಿಂದ 9 ತಿಂಗಳಿಂದ ಒಂದು 300-400 ಜನ ಓಡೋದು. ಅಷ್ಟು ಜನ ಓಡೋದ್ರು. 5 ತಿಂಗಳು ಕೆಲಸ ಮಾಡಿ ಒಬ್ರಿಗೆ ₹1 ದುಡ್ಡು ಕೊಟ್ಟಿಲ್ಲ ಪಾಪ. ಎಂತೆಂಥ ಜನ ಬಡವರು ಕೂಲಿ ಮಾಡೋರೆಲ್ಲ ಬಂದು 5 ತಿಂಗಳು ಕೆಲಸ ಮಾಡಿ 5 ತಿಂಗಳು ಓಡೋಗ್ಬಿಡಿ ಹೊಡಿತಿದ್ರು. ಓಡೋದ್ರೆ ಹಿಡ್ಕೊಂಡು ಬಂದು ಹೊಡಿತಾರೆ. ಯಾರ್ಯಾರು? ಅವರು ಮೋನೇಶು ಮತ್ತು ಮಂಜು, ಅವರ ಯಜಮಾನ ನಾಗ. ತುಂಬ ಕಷ್ಟ. ಹೊಡೆದು ಎದುರ್ಕೊಂಡು ಎಷ್ಟೋ ಜನ ಇನ್ನೂ 1 ವರ್ಷ ಆಯಿತು. ₹1 ದುಡ್ಡು ನೋಡಿಲ್ಲ. ಅವನೊಬ್ಬ 1 ವರ್ಷ ಆಗಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಖುಷ್ವಂತ್, ಯಾರು ಇವರೆಲ್ಲ? ಎಲ್ಲಿಯ ಮೂಲದವರು? ನಿರ್ಗತಿಕರು ಅಂತ ಬೇರೆ ಹೇಳಲಾಗ್ತಾ ಇದೆ. ಪರ್ಮನೆಂಟ್ ಆಗಿ ಎಲ್ಲಾದರೂ ಆಶ್ರಯ ನೀಡುವಂತ ವ್ಯವಸ್ಥೆಯನ್ನ ಏನಾದರೂ ಮಾಡಲಾಗ್ತಾ ಇದೆಯಾ? ಯಾವಾಗಿಂದ ಕೆಲಸ ಮಾಡ್ತಾ ಇದ್ರು? ಏನ್ ಮಾಹಿತಿ ಇದೆ? ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಈಗ ಗಮನಿಸ್ತಾ ಇದೀವಲ್ಲ, ಇವರು 18 ಮಂದಿ. ಬೇಲೂರಿನಲ್ಲಿ ನಡೆದಿರುವಂತಹ ಘಟನೆ ಇನ್ನೂ ಜೀತ ಪದ್ಧತಿ ಜೀವಂತ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಅನ್ನುವಂಥ ರೀತಿಯಲ್ಲಿ ಈ ವಿಜುವಲ್ಸ್ ಇದೆ. ಯಾಕಂದರೆ ಈ 18 ಮಂದಿಯನ್ನು ಈಗ ರಕ್ಷಣೆ ಮಾಡಿದ್ದಾರೆ. ಈ 18 ಮಂದಿಯನ್ನು ಕೂಡ ಕರ್ಕೊಂಡು ಬಂದು ಜೀತಕ್ಕಂತ ಇರಿಸ್ಕೊಂಡಿದ್ರು. ಶುಂಠಿ ಕೆಲಸ ಮಾಡಿಸ್ಕೊಳ್ತಾ ಇದ್ರಂತೆ. ಆ ನಂತರದಲ್ಲಿ ಅವರನ್ನು ಕೂಡಿ ಹಾಕ್ತಾ ಇದ್ರು. ತಿನ್ನೋದಕ್ಕೆ ಕೊಡ್ತಾ ಇದ್ರು ಇಲ್ವೋ ಗೊತ್ತಿಲ್ಲ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಆಗಲೇ ಕೇಳ್ತಾ ಇದೆ 18 ಮಂದಿಗೆ ಯಾರೂ ಇಲ್ಲ ಅನ್ನೋ ಮಾಹಿತಿ. ಅವ್ರಿಗೆ ಏನಾದರೂ ಪರ್ಮನೆಂಟ್ ಆಗಿ ಒಂದು ವ್ಯವಸ್ಥೆ ಮಾಡಲಾಗುತ್ತಾ? ಅದರ ಜೊತೆಯಲ್ಲಿ ಯಾರು, ಎಲ್ಲಿ ಅವರು, ಯಾವಾಗ ಬಂದರು, ಏನು ಮಾಹಿತಿ ಇದೆ? ಅಶ್ವಿನಿ, ಏನು ಈಗ ನಾಗರಾಜ್ ಮತ್ತು ಮುನೇಶ್, ಇನ್ನೊಬ್ಬ ಮಂಜು, ಮುಖ್ಯವಾಗಿ ನಾಗರಾಜ್ ಎಂಬುವರು ಈ ಒಂದು ರೀತಿ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಅವರು ಟಾರ್ಗೆಟ್ ಮಾಡ್ತಿದ್ದು ಬಸ್ ನಿಲ್ದಾಣಗಳು
ಹಾಗೆ ಈ ತರ ಅಂದ್ರೆ ಯಾರೆಲ್ಲ ಬಂದು ಯಾವ್ದೋ ಬೇರೆ ಊರಿಂದ ಬಂದು ಅನಾಥವಾಗಿ ಓಡಾಡ್ತಿರ್ತಾರೆ ಅಥವಾ ಹಣ ಇಲ್ಲದೆ ಓಡಾಡ್ತಿರ್ತಾರೆ ವಾಪಸ್ ಹೋಗ್ಲಿಕ್ಕೆ, ಇಂಥವ್ರನ್ನ ಟಾರ್ಗೆಟ್ ಮಾಡಿ ಅವರನ್ನೆಲ್ಲ ಒಂದೆಡೆ ಸೇರಿಸಿ ಇವರು ಕೆಲಸ ಮಾಡಿಸ್ತಿದ್ರು ಅನ್ನುವಂಥದ್ದು. ಅಂದ್ರೆ ಬಲವಂತವಾಗಿ ಅವ್ರ ಕಡೆ ಅವ್ರಿಗೆ ಒಂದ್ ರೀತಿ ಸ್ವಾತಂತ್ರ್ಯವನ್ನ ಕೊಡದೆ ಒಂದ್ ರೀತಿ ಒಂದೇ ಕಡೆ ಇರ್ಲಿಕ್ಕೆ ಶೆಡ್ ನಲ್ಲಿ ವ್ಯವಸ್ಥೆ ಮಾಡಿ ಅಲ್ಲಿ ಇವರು ಕೆಲಸ ಮಾಡಿಸ್ಕೊಳ್ತಿದ್ರು ಅನ್ನುವಂಥದ್ದು. ಹಾಗಾಗಿ ಇವರನ್ನು ಕೂಡ ಎಲ್ಲಿಗೂ ಹೋಗ್ಲಿಕ್ಕೂ ಬಿಡ್ತಿರ್ಲಿಲ್ಲ, ಮತ್ತೆ ಶುಂಠಿ ಹೊಲದಲ್ಲಿ ಕೆಲಸ ಮಾಡ್ತಿದ್ರು ಅನ್ನುವಂಥದ್ದು. ಈ ಘಟನೆ ನಡೆದಿರುವಂತದ್ದು ಹಾಸನದ ಬೇಲೂರು ತಾಲೂಕಿನ ಹಳೆಬೀಡಿನ ಚಟ್ನಳ್ಳಿ ಎಂಬ ಗ್ರಾಮದಲ್ಲಿ. ಸದ್ಯಕ್ಕೆ ಆರೋಪ ಕೇಳಿ ಬಂದಿರುವ ವ್ಯಕ್ತಿಗಳು ನಾಪತ್ತೆ ಆಗಿದ್ದಾರೆ. ಇನ್ನ ಇವರಿಗೆ ಡಿಸಿ ಈಗಾಗ ಏನು ಪ್ರೊಸೀಜರ್ ಮುಂದಿನಲ್ಲೇ ಇದೆ, ಜಿಲ್ಲಾಧಿಕಾರಿಗಳ ಅಡಿಯಲ್ಲಿ ಇವರನ್ನ ಎನ್ಕ್ವೈರಿ ಮಾಡಿ ನಂತರ ಇವರಿಗೆ ಜೀತ ಪದ್ಧತಿಯಲ್ಲಿ ಏನೆಲ್ಲ ಸೌಲಭ್ಯವನ್ನ ಮಾಡ್ಬೇಕು ಅಥವಾ ಏನೆಲ್ಲ ವಿಚಾರಗಳಿದೆ ಆ ವಿಚಾರವಾಗಿ ಅವರಿಗೆ ಹೆಚ್ಚಿನ ಏನು ಸರ್ಕಾರದಿಂದ ಅನುಕೂಲಗಳು ಒದಗಿಸ್ಕೊಡ್ಬೇಕಾಗುತ್ತೆ ಅವೆಲ್ಲವನ್ನು ಕೂಡ ಮಾಡ್ಬೇಕಾಗುತ್ತೆ. ಸಹಜವಾಗಿ ಇಂಥ ಜೀತ ಪದ್ಧತಿ ಪ್ರಕರಣದಲ್ಲಿ ಯಾರು ಅವರನ್ನ ವಶಪಡಿಸಿಕೊಳ್ತಾರೆ ಅಂತವರಿಗೆ ಇಂಥ ಪ್ರೊಸೀಜರ್ಗಳು ಸಹಜವಾಗಿ ನಡೆಯುವಂತದ್ದು. ಆದ್ರೆ ಹಾಸನದಲ್ಲಿ ಹಿಂದೆ ಕೆಲ ವರ್ಷಗಳ ಹಿಂದೆ ಕೂಡ ಇದೇ ರೀತಿಯಾದ ಒಂದು ಘಟನೆ ನಡೆದಿತ್ತು. ಆದ್ರೆ ಈಗ ಪುನಃ ಮತ್ತೆ ಈ ರೀತಿ ಮರುಕಳಿಸಿರುವಂತದ್ದು ಸಾಕಷ್ಟು ಒಂದ್ ರೀತಿ ಆತಂಕಕ್ಕೆ, ಜೊತೆಗೆ ಅವರಿಗೆ ಮಾಡುವಂತವರಿಗೆ ಕಾನೂನು ಭಯ ಇಲ್ವಾ ಅನ್ನುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ರೈಟ್ ಕುಶ್ವಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಫೆಬ್ರವರಿ 28ಕ್ಕೆ ರಾಜ್ಯಾದ್ಯಂತ ಈ ದ್ವಿತೀಯ PUCಯ ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಈ ದ್ವಿತೀಯ PUC ಪರೀಕ್ಷೆಯ ಒಂದಷ್ಟು ಕ್ವೆಶ್ಚನ್ ಪೇಪರ್ ಬಗ್ಗೆ ಈಗ ಪ್ರಶ್ನೆಗಳು ಮೂಡ್ತಾ ಇರೋದು. ರಾಜ್ಯದಲ್ಲಿ ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಸದ್ದು ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಓಪನ್ ಆಫರ್, ದ್ವಿತೀಯ PUC ಪ್ರಶ್ನೆ ಪತ್ರಿಕೆ ಬೇಕು ಅಂತಂದ್ರೆ ಒಂದು ಆಫರ್ ಹಾಕಿದ್ದಾರೆ. ಪ್ರಶ್ನೆ ಪತ್ರಿಕೆ ಬೇಕಂದ್ರೆ ಮೆಸೇಜ್ ಮಾಡಿ ಅಂತ ಇನ್ಸ್ಟಾದಲ್ಲಿ ಓಪನ್ ಆಫರ್ ಹಾಕಿರೋದು. ಒಂದು ಪ್ರಶ್ನೆ ಪತ್ರಿಕೆಗೆ 3,000 ಅಂತ, ಚೌಕಾಸಿ ಮಾಡಂಗಿಲ್ಲ ಅಂತ ಓಪನ್ ಆಫರ್ ಕೊಟ್ಟಿದ್ದಾರೆ. Dr_ಕನ್ನಡಿಗ_1 ಅನ್ನುವಂಥ ಇನ್ಸ್ಟಾ ಪೇಜ್ನಲ್ಲಿ ಈ ಪೋಸ್ಟ್ ಮಾಡಿದ್ದಾರೆ. ಫೆಬ್ರವರಿ 28ರಿಂದ ರಾಜ್ಯದಾದ್ಯಂತ ದ್ವಿತೀಯ PUC ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಪರೀಕ್ಷೆಗೆ ಇನ್ನೇನು ಉಳಿದಿರೋದು 2 ದಿನ ಇರೋವಾಗ ಇಲ್ಲಿ ಒಂದು ಪೋಸ್ಟ್ ಅನ್ನ ಗಮನಿಸ್ತಾ ಇದೀವಲ್ಲ. ಸೆಕೆಂಡ್ PU ಸ್ಟೂಡೆಂಟ್ಸ್, ನಿಮಗೆ ಈ ಕ್ವೆಶ್ಚನ್ ಪೇಪರ್ಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಅಂತ ಒಂದು ಪೋಸ್ಟ್ ಹಾಕಿರೋದು. ಇನ್ಸ್ಟಾದಲ್ಲಿ ಹಾಕಿರುವಂಥ ಪೋಸ್ಟ್ ಇದು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಕಳೆದ ಬಾರಿಯೂ ಕೂಡ ಇಂಥದ್ದೇ ಒಂದಷ್ಟು ಪ್ರಶ್ನೆ ಪತ್ರಿಕೆ ಸೋರಿಕೆ ಸದ್ದು ಮಾಡಿತ್ತು. ಈಗಲೂ ಕೂಡ ಮತ್ತದೇ ಪ್ರಕರಣ. ಈ ಸುದ್ದಿ ಎಷ್ಟು ನಿಜ ಅಂದರೆ ಈ ಪ್ರಶ್ನೆ ಪತ್ರಿಕೆ ಫೇಕ್ ಆಗಿರ್ಬೋದು, ಈ ಮೆಸೇಜ್ಗಳು ಅಥವಾ ಸುಮ್ಮನೆ ಹಾಕಿರ್ಬೋದು, ಏನಿದ್ರೆ ಸತ್ಯಾಸತ್ಯತೆ, ಪೊಲೀಸರು ಏನಾದರೂ ಪ್ರಕರಣ ದಾಖಲಿಸ್ಕೊಂಡ್ರಾ ಹೇಗೆ? ಪ್ರಶ್ನೆ ಪತ್ರಿಕೆ ಲೀಕ್ ಸಹ ಆಗಿತ್ತು. ಹೀಗಾಗಿ ಶಾಲಾ ಶಿಕ್ಷಣ ಇಲಾಖೆ ಒಂದ್ ಕಡೆ ದೂರು ಸಹ ದಾಖಲೆ ಮಾಡಿದ್ರು ಮತ್ತು ಯಾರೆಲ್ಲ ಲೀಕ್ ಮಾಡಿದ್ರು ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ರು. ಇದರ ನಡುವೆ ಈಗ ಆ PUC ಮೇನ್ ಎಕ್ಸಾಮ್ ನಾಡಿದ್ದು ಫೆಬ್ರವರಿ 22ರಿಂದ ಆರಂಭವಾಗುತ್ತೆ. ಹೀಗಾಗಿ ಶಾಲಾ ಶಿಕ್ಷಣ ಇಲಾಖೆ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಪ್ರೆಸ್ ಮೀಟ್ ಮಾಡುವಾಗ ಶಾಲಾ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ನಿಗಾ ವಹಿಸಿ ಮಾತಾಡಿದರೆ ಯಾವುದೇ ಕಾರಣಕ್ಕೂ ಈ ತರ ಪ್ರಶ್ನೆ ಪತ್ರಿಕೆ ಲೀಕ್ ಆಗಲ್ಲ. ಯಾಕಂದ್ರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗೆ ಕೋಡ್ ಇರುತ್ತೆ. ಆ ಕೋಡ್ ಆಧಾರದ ಮೇಲೆ ಆಯಾ ಸೆಂಟರ್ಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಹೋಗಲಿದೆ. ಯಾರು ಒಂದು ವೇಳೆ ಲೀಕ್ ಮಾಡಿದ್ರೆ ಯಾವ ಶಾಲೆ ಮಾಡಿದೆ ಎಂಬುದು ಪ್ರತಿಯೊಬ್ಬರು ಗೊತ್ತಾಗುತ್ತೆ. ಇದೆಲ್ಲ ಗಾಳಿ ಸುದ್ದಿ, ವಿದ್ಯಾರ್ಥಿಗಳು ಕಿವಿ ಕೊಡಬೇಡಿ ಎಂಬುದು ಒಂದ್ ಕಡೆ ಮಾತಾಡಿದ್ರು. ಅದೇ ರೀತಿ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವು ಪೇಜ್ಗಳು ಪ್ರಶ್ನೆ ಪತ್ರಿಕೆ ಬೇಕಂದ್ರೆ ದುಡ್ಡು ಕೊಡಿ ಅಂತ ಒಂದ್ ಕಡೆ ಪೋಸ್ಟ್ ಸಹ ಹಾಕಿದ್ದಾರೆ. ಹೀಗಾಗಿ ಶಾಲಾ ಶಿಕ್ಷಣ ಇಲಾಖೆ ಕ್ರಮ ವಹಿಸಿದೆ. ಆ ಒಂದು ಪೋಸ್ಟ್ ಯಾರು ಹಾಕಿದ್ದಾರೆ, ಯಾರು ಅವರು ಮೆಂಬರ್, ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಈ ಬಗ್ಗೆ ಸೈಬರ್ ಕ್ರೈಮ್ಗೆ ದೂರು ನೀಡಲಿಕ್ಕೆ ಮುಂದಾಗಿದ್ದಾರೆ. ಬಟ್ ಶಾಲಾ ವಿದ್ಯಾರ್ಥಿಗಳು ಈ ಬಗ್ಗೆ ಕಿವಿ ಕೊಡಬೇಡಿ, ಆರಾಮಾಗಿ ಪರೀಕ್ಷೆ ಬರೀರಿ ಎಂಬುದು ಒಂದ್ ಕಡೆ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಕಿವಿ ಮಾತಾಗಿದೆ. ಯಾಕಂದ್ರೆ ಇಂಥ ಟೈಮಲ್ಲಿ ಇವೆಲ್ಲ ಮಾಡ್ತಾರೆ ಕೆಲ ಕಿಡಿಗೇಡಿಗಳು. ಆ ಕಿಡಿಗೇಡಿಗಳನ್ನ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಮಟ್ಟ ಹಾಕಲಿದೆ ಎಂಬುದು ಒಂದ್ ಕಡೆ ಭರವಸೆ ಸಹ ನೀಡಿದ್ದಾರೆ. ಇದೆಲ್ಲ ಗಾಳಿ ಸುದ್ದಿ, ಕಿವಿ ಕೊಡಬೇಡಿ ಎಂಬುದು ಒಂದ್ ಕಡೆ ಶಾಲಾ ಶಿಕ್ಷಣ ಅಧಿಕಾರಿಗಳ ಒಂದ್ ಕಡೆ ಹೇಳ್ತಿದ್ದಾರೆ ಅಶ್ವಿನಿ. ಹೀಗಾಗಿ ವಿದ್ಯಾರ್ಥಿಗಳು ಸಹ ಆರಾಮಾಗಿ ಎಕ್ಸಾಮ್ ಬರೀಬೇಕಾಗತ್ತೆ ಅಶ್ವಿನಿ. ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕಾಸುರರ ಕಳ್ಳಾಟ. ಈ ಲೀಕಾಸುರರ ಕರಾಮತ್ತಿನ ಬಗ್ಗೆ ಪರೀಕ್ಷಾ ಮಂಡಳಿ ಈಗ ಸ್ಪಷ್ಟನೆಯನ್ನ ಕೊಟ್ಟಿದೆ.
ರಿಪಬ್ಲಿಕ್ ಕನ್ನಡಕ್ಕೆ ಕೆಎಸ್ಇಎಬಿ ಅಧ್ಯಕ್ಷ ಪ್ರಕಾಶ್ ನಿಟಾಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ ಅಂತ ಪರೀಕ್ಷಾ ಮಂಡಳಿ ಹೇಳಿದೆ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಪಾಪ ಕಷ್ಟಪಟ್ಟು ಓದ್ತಾ ಇರ್ತಾರೆ, ಅವರಿಗೆ ಒಂದು ರೀತಿಯಲ್ಲಿ ಗೊಂದಲ, ಪ್ರಶ್ನೆ ಪತ್ರಿಕೆ ಏನಾದರೂ ಸೋರಿಕೆ ಆಗ್ಬಿಡ್ತಾ ಅನ್ನುವಂಥ ಪ್ರಶ್ನೆಗಳಿರುತ್ತೆ. ಅದರ ಜೊತೆಯಲ್ಲಿ ಎಕ್ಸಾಮ್ ಏನಾದರೂ ಪೋಸ್ಟ್ಪೋನ್ ಆಗುತ್ತಾ, ಇಂಥದ್ದೊಂದಷ್ಟು ಭಯ ಸರ್ವೇ ಸಾಮಾನ್ಯವಾಗಿ ಕಾಡುತ್ತೆ. ಇಂಥ ಕಿಡಿಗೇಡಿಗಳು ಮಾಡುವಂಥ ಕೃತ್ಯಕ್ಕೆ ಕಷ್ಟಪಟ್ಟು ಓದುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ. ಪ್ರಿಪರೇಟರಿ ಪರೀಕ್ಷೆ ಸಂದರ್ಭದಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್. ಜಾಲತಾಣಗಳಲ್ಲಿ ಬ್ಲರ್ ಮಾಡಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಹರಿದಾಡಿತ್ತು. ಸೋಷಿಯಲ್ ಮೀಡಿಯಾ ಅಕೌಂಟ್ ಮೇಲೆ ಈಗ FIR ದಾಖಲಾಗಿದೆ. ಬ್ಲರ್ ಆಗಿರುವಂಥ ಫೋಟೋ ಹಾಕಿ ಪ್ರಶ್ನೆ ಪತ್ರಿಕೆಯನ್ನ ಮಾರಾಟ ಮಾಡಲಾಗ್ತಾ ಇತ್ತಾ ಅನ್ನೋ ಪ್ರಶ್ನೆ. ಪೋಸ್ಟ್ ಮಾಡಿರುವ ವ್ಯಕ್ತಿಗಳ ಪತ್ತೆಗೆ ಈಗ ಇಲಾಖೆ ಮುಂದಾಗಿದೆ. ಪ್ರಿಪರೇಟರಿ ಸಂದರ್ಭದಲ್ಲೂ ಇಂಥದ್ದೇ ಒಂದು ಕ್ವೆಶ್ಚನ್ ಪೇಪರ್ ಬ್ಲರ್ ಮಾಡಿ ನಿಮ್ಗೆ ಇಂಥದ್ದು ಬೇಕು ಅಂತಂದರೆ ನಾನು ಕಮೆಂಟ್ ಮಾಡಿ, ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಅನ್ನುವಂಥ ರೀತಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಈಗಲೂ ಕೂಡ ಅಂಥದ್ದೇ ಒಂದು ಪೋಸ್ಟ್ ಈಗ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿರೋದು. ಪ್ರಶ್ನೆ ಪತ್ರಿಕೆ ಇದೆ, ಯಾರಿಗೆ ಬೇಕು ಅವರು ಚೌಕಾಸಿ ಮಾಡೋಂಗಿಲ್ಲ, ರೇಟ್ ಇಂತಿಷ್ಟು ಒಂದು ಪ್ರಶ್ನೆ ಪತ್ರಿಕೆಗೆ ರೇಟ್ ಫಿಕ್ಸ್ ಆಗಿರುತ್ತೆ, ನಿಮಗೆ ಬೇಕು ಅಂತಂದರೆ ಮೆಸೇಜ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಸದ್ಯಕ್ಕೆ ಕಂಪ್ಲೇಂಟ್ ದಾಖಲಾಗಿದೆ ನೋಡಿ. ಆ ಡಾಕ್ಟರ್ ಕನ್ನಡಿಗ 1 ಅನ್ನುವಂಥ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ, ಆ ಪೇಜ್ ಮೇಲೆ ಈಗಾಗಲೇ FIR ಕೂಡ ದಾಖಲಾಗಿದೆ. ಅದರ ಜೊತೆಯಲ್ಲಿ ಇಲಾಖೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರೋದ್ರಿಂದ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಭಯ ಆತಂಕ ಇಲ್ಲದೆ ಪರೀಕ್ಷೆಯನ್ನು ಎದುರಿಸಬಹುದು. ದೇಶ ವಿದೇಶಗಳ ಸುದ್ದಿಯತ್ತ ಗಮನ ಹರಿಸುವಂತಹ ಸಮಯ. ದೇಶದ ಟಾಪ್ 5 ಸುದ್ದಿಗಳು ಯಾವುದು ನೋಡೋಣ. ನ್ಯಾಷನಲ್ ಟಾಪ್ 5 ನಲ್ಲಿ ಪ್ರಧಾನಿ ಮೋದಿ ಜಾಗತಿಕ ವೇದಿಕೆಯಲ್ಲಿ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದ್ದಾರೆ. ಇಸ್ರೇಲ್ ಪ್ರವಾಸದಲ್ಲಿರುವ ಮೋದಿಗೆ ಅತ್ಯುನ್ನತ ಗೌರವ ಸಿಕ್ಕಿದೆ. ಇಸ್ರೇಲ್ ಸಂಸತ್ತಿನಲ್ಲಿ ಸ್ಪೀಕರ್ ಆಫ್ ದಿ ನೆಸೆಟ್ ಪದಕವನ್ನ ಪ್ರದಾನ ಮಾಡಲಾಗಿದೆ. ಈ ಪದಕವನ್ನ ಪಡೆದ ವಿಶ್ವದ ಮೊದಲ ವ್ಯಕ್ತಿ ಎಂಬ ಗೌರವ ಪ್ರಧಾನಿ ಮೋದಿಯವರಿಗೆ ಲಭಿಸಿದೆ. ಇಸ್ರೇಲ್ನಲ್ಲಿ ಹಮಾಸ್ ಮಾಡಿದ ದಾಳಿಯನ್ನ ಪ್ರಧಾನಿ ಮೋದಿ ಖಂಡಿಸಿದ್ದಾರೆ. ಇಸ್ರೇಲ್ ಸಂಸತ್ನಲ್ಲಿ ಮಾತಾಡಿದ್ದಾರೆ. ನಿಮ್ಮ ಜೊತೆ ಭಾರತ ದೃಢವಾಗಿ ನಿಂತಿದೆ ಎಂದಿದ್ದಾರೆ. ಇನ್ನು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಭಾರತದ ಪ್ರಧಾನಿಯನ್ನ ಹಾಡಿ ಹೊಗಳಿದ್ದಾರೆ. ಪ್ರಧಾನಿ ಮೋದಿ ಇಸ್ರೇಲ್ ಭೇಟಿ ಐತಿಹಾಸಿಕ ಮಹತ್ವ ಪಡೆದುಕೊಂಡಿದೆ. ಇದಕ್ಕೆ ಪೂರಕವಾಗಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ತಮ್ಮ ಹೊಸ ಹೆಕ್ಸಗಾನ್ ಮೈತ್ರಿಯನ್ನ ಘೋಷಿಸಿದ್ದಾರೆ. ಈ ಮೈತ್ರಿಯಲ್ಲಿ ಭಾರತದ ಪಾತ್ರವನ್ನು ಅತ್ಯಂತ ಪ್ರಮುಖ ಅಂತ ಬಣ್ಣಿಸಿದ್ದಾರೆ. ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸುವ ಗುರಿಯನ್ನ ಹೆಕ್ಸಗಾನ್ ಹೊಂದಿದೆ. ಶಿಯಾ ಸುನ್ನಿ ಉಗ್ರಕೂಟದ ವಿರುದ್ಧ ಹೋರಾಡೋದು ಕೂಡ ಈ ಕೂಟದ ಉದ್ದೇಶವಾಗಿದೆ ಅಂತ ಹೇಳಿದ್ದಾರೆ. ತಮಿಳುನಾಡಿನ ತೂತುಕುಡಿಯಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ರಸ್ತೆಗಳು ಜಲಾವೃತಗೊಂಡು ವಾಹನ ಸವಾರರು ಪರದಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಬಾಗಲಕೋಟೆಯಲ್ಲಿ ಮೊಳಗತ್ತ ಕೇಸರಿ ಕಿಚ್ಚು. ನಿಷೇಧಾಜ್ಞೆಯ ನಡುವೆಯೂ ಕೂಡ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಜಿಲ್ಲಾಡಳಿತ ಭವನದ ಎದುರು ಧರಣಿ ನಡೆಯಲಿದೆ. ವಿವಿಧ ತಾಲೂಕಿನಿಂದ ಸಾವಿರಾರು ಜನ ಬರ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಶಿವಾಜಿ ಮೆರವಣಿಗೆ ಮೇಲಿನ ಕಲ್ಲು ತೂರಾಟವನ್ನ ಖಂಡಿಸಿ ಧರಣಿ ನಡೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ಆರಂಭಿಸಲಿವೆ. ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮಸೀದಿಯೊಂದರಿಂದ ಕಲ್ಲು ತೂರಿದ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು. ಇದೀಗ ಹಿಂದೂ ಸಂಘಟನೆಗಳು ಈ ಒಂದು ಘಟನೆಯ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಒಂದು ಕಡೆ ಅಲ್ಲಿ ನಿಷೇಧಾಜ್ಞೆ ವಿಧಿಸಲಾಗಿದೆ. ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಅದರ ಜೊತೆಗೆ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಪ್ರತಿಭಟನೆಗೆ ಮುಂದಾದಂಥ ಹಿಂದೂ ಮುಖಂಡರು ಸಾಕಷ್ಟು ಸಭೆಗಳನ್ನು ಮಾಡೋದ್ರ ಮುಖಾಂತರ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿ ಬೃಹತ್ ಆದಂಥ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ಒಂದು ಭದ್ರತೆಯನ್ನು ಮಾಡಿದ್ದಾರೆ. ಆ ಭದ್ರತೆ ಏನಂದರೆ ಯಾವ ರೀತಿ ಕೊರೋನಾ ಟೈಮಲ್ಲಿ ಪ್ರತಿ ಒಂದು ಓಣಿಗೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕೋದ್ರ ಮುಖಾಂತರ ಬಾಗಲಕೋಟ್ ಲಾಕ್ ಮಾಡಿದ್ರು, ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಬಾಗಲಕೋಟ್ ಲಾಕ್ ಆಗಿದೆ. ಯಾಕಂತಂದರೆ ಇವತ್ತು ಪೂರ್ತಿಯಾಗಿ ಬಾಗಲಕೋಟೆ ಎಲ್ಲಿ ನೋಡಿದರೂ ಕೂಡ
ಪೊಲೀಸರ ಒಂದು ಸರ್ಪಗಾವಲು ಕಾಣ್ತಾ ಇದೆ. ಜೊತೆಗೆ ಏನಪ್ಪ ಅಂದರೆ ಈಗಾಗಲೇ ಏನು ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಒಂದು ಏನು ಮೈಕ್ಗಳನ್ನು ಹಚ್ಚೋದ್ರ ಮುಖಾಂತರ ಆಟೋ ಅನೌನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡಿದ್ದೇ ಆದರೆ ತಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅನ್ನುವಂಥ ಒಂದು ಸಂದೇಶವನ್ನು ಪೊಲೀಸರು ನೀಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ಹಿಂದೂ ಒಂದು ಮುಖಂಡರು ಕೂಡ ಈಗಾಗಲೇ ಪೂರ್ವ ನಿಯೋಜಿತ ಒಂದು ಬೃಹತ್ತಾದಂಥ ಒಂದು ದೊಡ್ಡದಾದಂಥ ಒಂದು ಪ್ರತಿಭಟನೆಗೆ ಮುಂದಾಗಿದ್ದರಿಂದ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಈಗಾಗಲೇ ಸಾಕಷ್ಟು ಹಿಂದೂ ಮುಖಂಡರಿಗೂ ಕೂಡ ಏನು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನೀವೇನಾದರೂ 26ನೇ ತಾರೀಕಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇ ಆದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅನ್ನುವಂಥ ಒಂದು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಸರ್ಕಲ್ಗಳಲ್ಲಿಯೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ರೋಡ್ಗಳನ್ನು ಬಂದ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂತಂದರೆ ಈಗಾಗಲೇ ಏನು ಬಾಗಲಕೋಟ್ ಫುಲ್ ಲಾಕ್, ಯಾರು ಹೊರಗಿಂದ ಬರಬಾರ್ದು, ಹೊರಗಿಂದ ಒಳಗಡೆ ಹೋಗಬಾರ್ದು ಅನ್ನುವಂಥ ರೀತಿಯಲ್ಲಿ ಈ ಒಂದು ಪೊಲೀಸರ ಒಂದು ಬಂದೋಬಸ್ತ್ ಮಾಡಿದರೆ ಚಕ್ರವ್ಯೂಹ ಥರ ಒಂದು ವ್ಯೂಹವನ್ನು ಸೃಷ್ಟಿ ಮಾಡಿದ್ದಾರೆ. ಯಾಕಂತಂದರೆ ಈಗಾಗಲೇ ನಡೀತಕ್ಕಂಥ ಒಂದು ಪ್ರತಿಭಟನೆ ಆಗಬಾರ್ದು, ಯಾಕಂದರೆ ಶಾಂತಿ ನೆಲೆಸುವ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ಹಿಂದೂ ಮುಖಂಡರು ಪ್ರತಿಭಟನೆಗೆ ಇಳಿದಿದ್ದೇ ಆದರೆ ಪೊಲೀಸರು ಕೂಡ ಅವರನ್ನು ಬಂಧಿಸಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಒಂದು ವೇಳೆ ಪ್ರತಿಭಟನೆಗೆ ಒಂದು ಬೇಡಿಕೆಯನ್ನಿಟ್ಟಿದ್ದಾರೆ. ಈಗಾಗಲೇ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟದಲ್ಲಿ ಎಷ್ಟು ಜನರು ಇದ್ದರೂ ಜೊತೆಗೆ ಆ ಮಸೂದಿಯ ಕಮಿಟಿಯವರನ್ನು ಕೂಡ ಬಂಧಿಸಬೇಕು ಅನ್ನುವಂಥ ಒತ್ತಾಯದ ಮೇರೆಗೆ ಇವತ್ತಿನ ದಿವಸ ಹಿಂದೂ ಮುಖಂಡರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಒಂದು ವೇಳೆ ಪೊಲೀಸರು ಈಗಾಗಲೇ ಇಷ್ಟೆಲ್ಲ ಮುಂಜಾಗೃತಾ ಕ್ರಮವಾಗಿ ಅನೌನ್ಸ್ಗಳನ್ನು ಮಾಡೋದಾಗಿರ್ಬೋದು, ನೋಟಿಸ್ಗಳನ್ನು ಕೊಡುತ್ತಿರ್ತಕ್ಕಂಥದ್ದಾಗಿರ್ಬೋದು, ಈ ರೀತಿ ಬೆಳವಣಿಗೆ ಆಗತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾವೆ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ಒಂದು ಕಡೆ ಡ್ರೋನ್ ಮೂಲಕ ಪೊಲೀಸರು ಕಣ್ಗಾವಲನ್ನ ಇಟ್ಟಿದ್ದಾರೆ. ಸೆಕ್ಷನ್ 144 ಜಾರಿಯಲ್ಲಿದೆ. ಜೊತೆಗೆ ಹಿಂದೂ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾವೆ. ಬೇರೆ ಬೇರೆ ಹಳ್ಳಿಗಳಿಂದ, ತಾಲೂಕುಗಳಿಂದ ಸಾವಿರಾರು ಜನ ಕಾರ್ಯಕರ್ತರು ಬರುವಂತಹ ಸಾಧ್ಯತೆಗಳಿದೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ. ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೆ ಹಿಂದೂ ಸಂಘಟನೆಗಳು ಮುಂದಾಗಿದ್ದಾವೆ. ಬಾಗಲಕೋಟೆಯ ನವನಗರದಲ್ಲಿ ಪೊಲೀಸರು ಬಿಗಿ ಕಣ್ಗಾವಲನ್ನು ಇರಿಸಿದ್ದಾರೆ. ಕೆಲವು ದಿನಗಳ ಹಿಂದೆ ಶಿವಾಜಿ ಜಯಂತಿಯ ದಿನ ಶಿವಾಜಿ ಭಾವಚಿತ್ರದ ಮೆರವಣಿಗೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮಸೀದಿಯ ಬಳಿ ಕಲ್ಲು ಬಿದ್ದಂಥದ್ದು, ಕಿಲ್ಲಾವೋಣಿ, ಬಾಗಲಕೋಟೆಯ ಕಿಲ್ಲಾವೋಣಿಯ ಮಸೀದಿಯ ಬಳಿ ಮೆರವಣಿಗೆ ಮೇಲೆ ಕಲ್ಲು ಬಿದ್ದಂಥದ್ದು. ಆ ನಂತರದಲ್ಲಿ ಪೊಲೀಸರ ಮೇಲೂ ಕೂಡ ಕಲ್ಲು ಬಿದ್ದಿತ್ತು. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಉತ್ಸವದಲ್ಲಿ ಕಲ್ಲು ತೂರಾಟ ಪ್ರಕರಣ ಈಗಾಗಲೇ ಬಾಗಲಕೋಟೆಯಲ್ಲಿ ಸಾಕಷ್ಟು ತಿರುವುಗಳನ್ನು ಪಡೆಯುವುದರ ಮುಖಾಂತರ ಈಗ ಹಿಂದೂ ಒಂದು ಸಂಘಟನೆಯಲ್ಲಿ ಪ್ರತಿಭಟನೆಗಳಿದ್ದಾರೆ. ಪ್ರತಿಭಟನೆ ಇರೋದರಿಂದ ಬಾಗಲಕೋಟೆಯಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯೂ ಕೂಡ ಇದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಬಾಗಲಕೋಟೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತಿನ ದಿವಸ ಪ್ರತಿಭಟನೆ ಮಾಡೋದಕ್ಕೆ ಪೊಲೀಸರು ಅವಕಾಶ ಕೊಟ್ಟಿದ್ದಾರೆ. ಇದೇ ಒಂದು ಜಾಗದಲ್ಲಿ ಸಾಕಷ್ಟು ಬಂದೋಬಸ್ತ್ ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಂತಂದರೆ ಈಗಾಗಲೇ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಸಾಕಷ್ಟು ಪೊಲೀಸ್ ಪಡೆಯೂ ಕೂಡ ಇದೆ. ಯಾಕಂತಂದರೆ ಈ ಒಂದು ಪ್ರತಿಭಟನೆ ಸಾಕಷ್ಟು ಜನರು ಸೇರ್ತಾರೆ ಅನ್ನುವಂಥದ್ದು ಹಿಂದೂ ಕಾರ್ಯಕರ್ತರು ಈಗಾಗಲೇ ಹೇಳಿದ್ದು. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯು ಕೂಡ ಮಾಡಲಾಗಿದೆ. ಒಟ್ಟಿನಲ್ಲಿ 5 SP ಗಳಿದ್ದಾರೆ, 12 DYSPಗಳು ಮತ್ತು 32 CPIಗಳಿರೋದ್ರಿಂದ 1500 ಪೊಲೀಸರನ್ನು ಒಳಗೊಂಡಂಥ ಇವತ್ತಿನ ಪ್ರತಿಭಟನೆ ಈ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರ್ತಕ್ಕಂಥ ಮುಂದೆ ಈಗ ಮೇನ್ ರೋಡಲ್ಲಿ ಒಂದು ವೇದಿಕೆಯನ್ನು ಹಾಕೋದ್ರ ಮುಖಾಂತರ ಪ್ರತಿಭಟನೆಯು ಕೂಡ ಇಲ್ಲೇ ನಡೆಯುತ್ತೆ. ಹೀಗಾಗಿ ಈಗಾಗಲೇ ಪೊಲೀಸ್ ಭದ್ರತೆಯು ನಗರದಲ್ಲಿ ಎಲ್ಲ ಒಂದು ಸರ್ಕಲ್ಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕೋದ್ರ ಮುಖಾಂತರ ಹಿಂದೂ ಕಾರ್ಯಕರ್ತರಿಗೆ ಈ ಒಂದು ಸ್ಥಳವನ್ನು ನಿಯೋಜನೆ ಮಾಡಿದ್ದಾರೆ. ಅಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕನ್ನುವಂಥದ್ದು ಕೂಡ ಪೊಲೀಸರು ಮಾಡಿದ್ದಾರೆ. ಈಗಾಗಲೇ ಈ ಪ್ರತಿಭಟನೆ ಬಹಳಷ್ಟು ಒಂದು ಕಾವು ಏರ್ತಾ ಇದೆ. ಇದಕ್ಕೆ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದೀರಿ ಸರ್? ಈಗಾಗಲೇ ಬಾಗಲಕೋಟೆ ನಗರದಲ್ಲಿ ಮತ್ತು ವಿದ್ಯಾಗಿರಿಯಲ್ಲಿ ಮತ್ತು ನವನಗರದಲ್ಲಿ ಸಾಕಷ್ಟು ಹಿಂದೂ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಯಾಕಂದರೆ ಈ ಸರ್ಕಾರದ ನಡೆಯನ್ನು ಖಂಡಿಸಿ ಇವತ್ತಿನ ದಿವಸ ಪ್ರತಿಭಟನೆ ಮಾಡಕತ್ತೀವಿ. ಹೆಚ್ಚು ಕಮ್ಮಿ ನಾವು ಬ್ಯಾಡ ಅಂದರೂ ಕೂಡ ಸಾವಿರಾರು ಗಂಟಲೆ ಜನ ಬರುವಂಥ ಪರಿಸ್ಥಿತಿ ಅದ ಇವತ್ತಿನ ದಿವಸ. ಯಾಕಂದರೆ ಸರ್ಕಾರದ ಒಂದು ಧೋರಣೆ ಅದ,
ಈ ಒಂದು ಅವರು ಬೇರೆದವ್ರ ಮೇಲೆ ಆ ಬೇರೆ ಕೋಮ್ನವ್ರ ಮೇಲೆ ಏನು ತೋರಿಸ್ತಾ ಇರುವಂಥ ಮೃದು ಧೋರಣೆಯನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದು ಕರೆ ಅಂತೂ ಕೊಟ್ಟಿದ್ದೀವಿ, ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಕರೆಯನ್ನು ಕೊಟ್ಟಿದ್ದೀವಿ. ಆದರೂ ಕೂಡ ಜನ ಬರೋ ರೀತಿ ನೋಡಿದ್ರೆ ಸಾಕಷ್ಟು ಜನಸಂಖ್ಯೆ ಬರ್ತೈತಿ. ಆದರೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ತಡೆ ಹಾಕಲಿಕ್ಕೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಬರದೇ ಇರೋ ಥರ ನೋಡ್ಕೊಳಿಕತ್ತಾರೆ. ಅಲ್ಲ, ಈಗ ಬಾಗಲಕೋಟೆ ನಗರದ ಜನರು ಬರ್ತಾರೋ ಅಥವಾ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲ ಒಂದು ತಾಲೂಕಿನಿಂದನೂ ಜನ ಬರ್ತಾರೋ? ಸರ್, ಪ್ರಮುಖವಾಗಿ ನಗರದಿಂದ ಬರ್ತಾರೆ, ಆಜುಬಾಜು ಜಿಲ್ಲೆಯಿಂದ ಬರುವಂಥ ಪ್ರಮುಖರು ಕೂಡ ಬರ್ತಾರೆ. ಅದೇ ರೀತಿಯಾಗಿ ಇಲ್ಲೊಬ್ಬರು ಮುಖಂಡರು ಕೂಡ ಇದ್ದಾರೆ, ಏನು ಹಿಂದೂ ಒಂದು ಕಾರ್ಯಕರ್ತರು ಕೂಡ ಇದ್ದಾರೆ. ಇವತ್ತಿನ ದಿವಸ ಏನು ಪ್ರಮುಖವಾಗಿ ಗಲಾಟೆ ಆದಮೇಲೆ ಪ್ರತಿಭಟನೆಗಳಲ್ಲಿ ಸಾಕಷ್ಟು ಭಾಗವಹಿಸೋದ್ರೊಂದಿಗೆ ಇವತ್ತಿನ ಒಂದು ಪ್ರತಿಭಟನೆಯಲ್ಲಿಯೂ ಕೂಡ ಸಾಕಷ್ಟು ಕಾವೇರುವ ಸಾಧ್ಯತೆ ಇರೋದರಿಂದ ಇವರನ್ನು ಮಾತಾಡಿಸಿ ತಿಳಿಯೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಈಗಾಗಲೇ ಏನು ಸಭೆಯಲ್ಲಿ ನೀವು ಮಾತನಾಡಿದಿರಿ, ನಾವು ದೊಡ್ಡ ಪ್ರಮಾಣದಲ್ಲಿ ಅಂಬಾಭವಾನಿ ದೇವಸ್ಥಾನದಿಂದ ಒಂದು ಪ್ರತಿಭಟನೆ ನಡೆಯುತ್ತೆ ಅನ್ನುವಂಥದ್ದು ಹೇಳಿದ್ರಿ. 10,000ದಷ್ಟು ಜನನೂ ಸೇರಿಸ್ತಾನೆ ಎಂದಿದ್ರಿ. ಇವತ್ತು ಪ್ಲೇಸು ಚೇಂಜ್ ಮಾಡಿದ್ರಿ, ಜನಸಂಖ್ಯೆ ಎಷ್ಟು ಕೊಡ್ಬೋದು ಸರ್? ಈಗ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಬರ್ಬೋದು ನಾವು, ಯಾಕಂದ್ರೆ ಕರೆ ಕೊಟ್ಟಿವಿ, ಅವರೇ ಬರಬೇಕು, ಇದೇ ಜಿಲ್ಲೆದವ್ರು ಬರಬೇಕು, ಅದೇ ಜಿಲ್ಲೆದವರು, ಕರ್ನಾಟಕದ ಯಾವುದೇ ಮೂಲೆಗಳಿಂದ ಈ ಹೋರಾಟಕ್ಕೆ ಬರ್ಬೋದು, ಹೇಳಲಿಕ್ಕೆ ಸಾಧ್ಯನೇ ಆಗಂಗಿಲ್ಲ. ಇವತ್ತು ಈ ಹೋರಾಟ ನಮ್ಮ ಮೇನ್ ಅಜೆಂಡಾ ಏನಪ್ಪ ಅಂದ್ರೆ, ನಮ್ಮ ಮೇನ್ ಅಜೆಂಡಾ ಆ ಪಂಕಾ ಮಸೀದಿಯ ಅಧ್ಯಕ್ಷ ಅರೆಸ್ಟ್ ಆಗಬೇಕು ಮತ್ತು ಅವನ ಮೇಲೆ FIR ಆಗಬೇಕು. ಆ ಅಜೆಂಡಾ ಕುರಿತು ಇವತ್ತು ನಮ್ಮ ಪ್ರತಿಭಟನೆ ಐತಿ. ಈ ಇನ್ನೂ ಅವಕಾಶ ಐತಿ ಪೊಲೀಸ್ ಇಲಾಖೆಯವರಿಗೆ. ನೀವು ಕೇವಲ 5 ರೂಪಾಯಿ ಹಾಳಿಯಿಂದ ಆಗುವಂತಹ ಖರ್ಚು ವೆಚ್ಚವನ್ನು FIR ಮಾಡಬೇಕಾಗಿತ್ತು. ಇವತ್ತು 30-40 ಲಕ್ಷ ಗಂಟಲೆ ಖರ್ಚು ವೆಚ್ಚ ಮಾಡಿ ಇಷ್ಟೆಲ್ಲ ಬಂದೋಬಸ್ತನ್ನು ತರಿಸಿ ಸರ್ಕಾರದ ವೇಸ್ಟ್ ಹಣ ಮಾಡಾಕತ್ತೀರಿ ನೀವು. ಅದು ಹಿಂದೂಗಳ ಟ್ಯಾಕ್ಸ್ಗಳಿಂದ ಕಟ್ಟಿರ್ತಕ್ಕಂಥದ್ದು, ಅದನ್ನು ವಿಚಾರ ಮಾಡ್ಬೇಕು ನೀವು. ಆ ಕಾರಣದಿಂದ ಈ ಹೋರಾಟಕ್ಕೆ ಜಿಲ್ಲೆಯಾದ್ಯಂತ ಬರ್ತಕ್ಕಂಥವ್ರು, ಬೇರೆ ಜಿಲ್ಲೆ ಅಂತ ಬರ್ತಕ್ಕಂಥವ್ರು, ನಿಮಗೆ ಯಾವುದೇ ರೀತಿ ನಿರ್ಬಂಧ ಇಲ್ಲ, ಎಲ್ಲರೂ ಬರ್ಬೋದು. ಬಾಗಲಕೋಟೆಯಿಂದ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬೆಳಗಾವಿಯ ಖಾನಾಪುರದಲ್ಲಿ ಅರ್ಧಂಬರ್ಧ ಕಾಮಗಾರಿ ಮಾಡಿ ನಿಲ್ಲಿಸಿರ್ತಕ್ಕಂಥದ್ದು. ಈ ಕಾಮಗಾರಿ ವಿಳಂಬದಿಂದ ಪ್ರಯಾಣಿಕರು ಸರ್ಕಸ್ ಮಾಡ್ಕೊಂಡು ಹೋಗಬೇಕಾಗಿದೆ. ಲಕ್ಷಾಂತರ ವಾಹನಗಳು ಸಂಚರಿಸುವ ಹೆದ್ದಾರಿ ಬಂದ್ ಆಗೋಗಿದೆ. ಕಳೆದ 9 ತಿಂಗಳಿನಿಂದ ಆಮೆಗತಿಯಲ್ಲಿ ಕಾಮಗಾರಿ ಸಾಗ್ತಾ ಇದೆ. ಗೋವಾ, ದಾಂಡೇಲಿ, ರಾಮನಗರ, ಬಿಡದಿ ಸಂಪರ್ಕಿಸೋ ರಸ್ತೆ ಕಾಮಗಾರಿ ವಿಳಂಬದಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಜನಕ್ಕೆ. ಜನಪ್ರತಿನಿಧಿಗಳ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಖಾನಾಪುರದ ಫಿಶ್ ಮಾರ್ಕೆಟ್ ಬಳಿ ನಡೀತಾ ಇರತಕ್ಕಂಥ ಕಾಮಗಾರಿಯಿಂದಾಗಿ ಜನ ಹೈರಾಣಾಗಿದ್ದಾರೆ. ನೋಡಿ, ಹೀಗೆ ಗದ್ದೆಯಲ್ಲಿ ತೋಟದಲ್ಲೆಲ್ಲ ಹೋಗಬೇಕು ಅಂತ ಪರಿಸ್ಥಿತಿ. ಕಾಮಗಾರಿ ಮಾಡದಂತೆ ಈ ಹಿಂದೆಯೇ ರೈತರು ತಡೆಯಾಜ್ಞೆ ತಂದಿದ್ರು. ಆದರೂ ಕೂಡ ರೈತರ ತಡೆಯಾಜ್ಞೆ ಹಿನ್ನೆಲೆಯಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಲ್ಲಿನ ಜನಪ್ರತಿನಿಧಿಗಳು. ಒಟ್ಟಿನಲ್ಲಿ ಜನಕ್ಕೆ ತೊಂದರೆ ಆಗ್ತಾ ಇದೆ. ಖಾನಾಪುರ ಪಟ್ಟಣದ ಮಚ್ಚೆ ಏನು ಮಾರ್ಕೆಟ್ ಬಳಿ ಒಂದು ರಸ್ತೆಯನ್ನು ಕಾಮಗಾರಿಯನ್ನು ಮಾಡಲಾಗ್ತಿರುವಂಥದ್ದು. ಅದರಲ್ಲಿ ಬ್ರಿಡ್ಜನ್ನು ನಿರ್ಮಾಣ ಮಾಡಲಾಗ್ತಿದೆ. ಆದರೆ ಕಳೆದ 9 ತಿಂಗಳಿಂದ ಕೂಡ ಕಾಮಗಾರಿ ಪ್ರಾರಂಭ ಮಾಡಿದ್ರು ಕೂಡ ಇನ್ನೂ ಮುಗಿದಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದನ್ನು ಇಲ್ಲಿ ನೋಡೋದಾದ್ರೆ ಗಮನಿಸಬೇಕು. ರೈತರೊಬ್ಬರು ಇದಕ್ಕೆ ಸ್ಟೇಯನ್ನು ಹಾಕಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಹದ್ದು ಬಸ್ ಇಲ್ಲ ಮತ್ತು ರಸ್ತೆ ಏನು ಮಾರ್ಗಗಳಿಲ್ಲ. ಆದರೂ ಕೂಡ ಇಲ್ಲಿ ಅನಧಿಕೃತವಾಗಿ ರಸ್ತೆಯನ್ನು ಮಾಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವರು ಆ ಸ್ಟೇಯನ್ನು ಕೂಡ ಹೂಡಿರುವಂಥದ್ದು. ಹೀಗಾಗಿ ಸಾರ್ವಜನಿಕರು ಇಲ್ಲಿ ಪರದಾಡ್ತಿರುವಂಥದ್ದು. ಪ್ರಮುಖವಾಗಿ ಈ ಒಂದು ರಸ್ತೆ ಏನಿದೆ, ಗೋವಾ ಹೋಗುತ್ತೆ, ಜೊತೆಗೆ ದಾಂಡೇಲಿ ಹೋಗುತ್ತೆ, ಬಿಡಿ ಹೋಗುತ್ತೆ, ರಾಮನಗರ ಹೋಗುತ್ತೆ ಮತ್ತು ಸಾಕಷ್ಟು ನೂರಾರು ಹಳ್ಳಿಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ರಸ್ತೆ ಸಂಪೂರ್ಣವಾಗಿ ಈಗ ಹಾಳಾಗಿರುವಂಥದ್ದು. ಹಾಗಾಗಿ ಪಕ್ಕದಲ್ಲಿ ರಸ್ತೆ ಏನು ಜಮೀನಿದೆ, ಆ ಜಮೀನಿನಲ್ಲಿ ಈ ರೀತಿಯಾದಂಥ ಏನು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಸಾಕಷ್ಟು ಅಪಘಾತಗಳು ಕೂಡ ಆಗ್ತಿರುವಂಥದ್ದು. ವಾಹನ ಸವಾರ ಇರ್ಬೋದು, ಬೈಕ್ ಸವಾರ ಇರ್ಬೋದು, ಜೊತೆಗೆ ಶಾಲಾ ಮಕ್ಕಳು ಕೂಡ ಇದೇ ಒಂದು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಆದರೆ ಇದನ್ನು ಸಮಸ್ಯೆಯನ್ನು ಬಗೆಹರಿಸಬೇಕಿದ್ದಂಥ ಅಧಿಕಾರಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಆಗ್ತಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಮಾಹಿತಿಗೆ ಮೇರೆಗೆ ಬರದೆ ಈ ಒಂದು ಕಾಮಗಾರಿಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಇದಕ್ಕೆ ಸ್ಟೇಯನ್ನು ತಂದಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ನನ್ನ ಜೊತೆಗೆ ಈಗ ರೈತರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಯಾಕೆ ಸ್ಟೇ ಹಾಕಿದರೆ? 2012 ಮನವಿ ಮಾಡ್ತಾ ಇದ್ದೀವಿ ನಮ್ಮ ಸಂಬಂಧಿತ ಅಧಿಕಾರಿಗೆ. ಅವರು ಇನ್ನೂ ಮಟ್ಟ ಏನೂ ಡಿಸಿಷನ್ ತಗೊಳ್ಳಿಲ್ಲ. ಎಲ್ಲ ಅಧಿಕಾರಿಗೆ ನಾವು ಮನವಿ ಬರ್ತಾ ಇದ್ದೀವಿ. ಸರ್, ಏನಾಗಿತ್ತು ಆ್ಯಕ್ಚುಲಿ? ಸರ್, ಇದು ಒಟ್ಟಾರೆ ಖಾನಾಪುರ ತಾಲೂಕಿನಲ್ಲಿ 9 ತಿಂಗಳಿನಿಂದ ಈ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಯಾಕಾಗಿದೆ ಅಂದರೆ, ಇವರು ರೈತರು, ಮೂಲ ಈ ಜಮೀನಿನ ಮಾಲಕರಾದ ನಂತರ ರೈತರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ರೋಡು ಒಟ್ಟಾರೆ ಏನು ಹಳ್ಯಾಳ, ದಾಂಡೇಲಿ, ಗೋವಾ ಹಿಡ್ಕೊಂಡು ಈ ಮೂಲ ತಾಲೂಕಾಗಿರೋದ್ರಿಂದ
ಒಂದು ಕಾಗದ ಪತ್ರ ಖರ್ಚಿರ್ಬೋದು, ಒಂದು ಹಾಸ್ಪಿಟ್ಲ್ ಇರ್ಬೋದು, ಎಲ್ಲದಕ್ಕೂ ಕೂಡ ಜನಸಾಮಾನ್ಯರು ತಾಲೂಕಿಗೆ ಬರಬೇಕಂದ್ರೆ ಇದೇ ನಮ್ಮದು ಮೇನ್ ರೋಡು. ಈ ರೋಡಿಗೆ ಈ ರೈತರು ಸ್ಟೇಯನ್ನು ತಂದಿದ್ದಾರೆ. ಯಾಕಪ್ಪ ಸ್ಟೇ ತಂದಿದ್ದಾರೆ ಅಂತಂದ್ರೆ, ಇಲ್ಲಿ ಸುಮಾರು 2012ನೇ ಇಸ್ವಿಯಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಯಾರೂ ಕೂಡ ನಮಗೆ ಗಮನ ಹರಿಸ್ತಾ ಇಲ್ಲ. ಪರ್ಯಾಯ ರೂಪದಲ್ಲಿ ನಮಗೇನು ಪರಿಹಾರನೂ ಕೊಡ್ತಾ ಇಲ್ಲ. ರೈತರ ಸಮಸ್ಯೆ ಏನಂತಂದ್ರೆ, ಖಾನಾಪುರದಲ್ಲಿ ಏನು ಡ್ರೈನೇಜ್ ನೀರು ಬರುತ್ತೆ, ಒಟ್ಟಾರೆ ಡ್ರೈನೇಜ್ ನೀರು ಬಂದು ನಮ್ಮ ಹೊಲದಲ್ಲೇ ನಿಲ್ಲುತ್ತೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆವಾಗಿ ಗಟ್ರ ಕಟ್ಟಂಗಿಲ್ಲ. ನಮ್ಮ ಜೊತೆಗೆ ಸ್ಥಳೀಯ ವ್ಯಾಪಾರಿಗಳು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡ್ತಾರೆ. ಎಷ್ಟು ಸಮಸ್ಯೆ ಆಗತ್ತೆ ನಿಮ್ಗೆ ವ್ಯಾಪಾರ ಮಾಡೋದಕ್ಕೆ? ಸರ್, ಈಗ 9 ತಿಂಗಳಾತ್ರಿ. 9 ತಿಂಗಳಾಯ್ತಾರಲ್ಲ, ಇಲ್ಲಿ 4 ವೀಲರ್ ಗಾಡಿ ಇಲ್ಲಿ ನೋಡ್ರಿ ಬರ್ತಾವ್ರಿ, ರಿಟರ್ನ್ ಹೋಗಾವ್ತಾವ್ರಿ. ಪ್ಲಸ್ ಪಾಯಿಂಟ್ 2 ವೀಲರ್ ಗಾಡಿ ಹೋಗ್ಬೇಕಂದ್ರೆ ಇನ್ನೂ 1 ತಿಂಗಳ ಮಟ್ಟ ಅಟ್ಟಿರಿ. 1 ತಿಂಗಳ ಆದ್ಮೇಲೆ ಮಳೆ ಬಿತ್ತಿರಲ್ಲ, 2 ವೀಲರ್ ಹೋಗೋದು ಬರೋದು 10 ಸುದ ಬಂದಾಗ್ತಿದ್ರಿ. ಮತ್ತು ನಮ್ಮ ಇಲ್ಲ 15 ಅಂಗಡಿ ಅದಾವ್ರಿ. 15 ಅಂಗಡಿ ಇತ್ತಲ್ಲ, ವ್ಯಾಪಾರ ಇಲ್ದ ಸಮಸ್ಯೆಗಳು ಭಾಳ ಆಗೈತ್ರಿ. ರಸ್ತೆ ಇಲ್ದ, ಈ ರಸ್ತೆ ಅನುಕೂಲ ಮಾಡಿಕೊಡ್ರಿ, ಅಷ್ಟ ನಮ್ಮದೇನೇ ಇಲ್ರಿ ಮತ್ತೆ ಹೇಳೋದು. ರೈತರ ಜೊತೆ ಅಧಿಕಾರಿಗಳು ಕುಳಿತುಕೊಂಡು ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕು ಅನ್ನೋದು ಕೂಡ ಸ್ಥಳೀಯ ನಿವಾಸಿಗಳದ ಒಂದು ಒತ್ತಾಯ ಕೂಡ ಆಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲೇರ್ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಉದ್ಯೋಗಾಕಾಂಕ್ಷಿಗಳು ಏನು ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಸಮರವನ್ನೇ ಹೂಡಿದ್ರು. ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ಆಗಿತ್ತು. ಇದೀಗ ಉದ್ಯೋಗಾಕಾಂಕ್ಷಿಗಳು, ಯುವಕರು ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ದಾರೆ. 1 ವಾರದ ಒಳಗೆ ಅಧಿಸೂಚನೆಯನ್ನ ಹೊರಡಿಸಬೇಕು. ಖಾಲಿ ಇರ್ತಕ್ಕಂಥ 2 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ 1 ವಾರದ ಒಳಗೆ ಅಧಿಸೂಚನೆಯನ್ನ ಹೊರಡಿಸಬೇಕು. ಒಂದು ವೇಳೆ 1 ವಾರದೊಳಗೆ ಅಧಿಸೂಚನೆ ಹೊರಡಿಸಿಲ್ಲ ಅಂದ್ರೆ ಪಾದಯಾತ್ರೆ ಮಾಡ್ತೀವಿ, ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ವಿಪಕ್ಷಗಳು ಕೂಡ ಇತ್ತ ಪಟ್ಟು ಹಿಡಿದಿವೆ. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬಿಜೆಪಿ ಭಾರಿ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಬೃಹತ್ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರಿ ವಿದ್ಯಾಕಾಶಿ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ದನ್ನು ನೋಡಿದ್ವಿ. ಇದೀಗ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಬೆದರಿತಾ. ಇಂದು ಸಂಜೆ ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ ಹೇಳಲಾಗ್ತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನೇಮಕಾತಿ ವಿಚಾರ ಸಂಬಂಧಪಟ್ಟಂಗೆ ಚರ್ಚೆ ಆಗುತ್ತೆ. ನೇಮಕಾತಿ ಸಮಸ್ಯೆಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಹಾಗಾದ್ರೆ ಖಾಲಿ ಇರ್ತಕ್ಕಂಥ 2 ಲಕ್ಷ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ? ಈಗಾಗಲೇ ವಿದ್ಯಾರ್ಥಿಗಳು ಗಡುವು ಕೊಟ್ಟ ಹಾಗೆ ಅಧಿಸೂಚನೆಯನ್ನ ಹೊರಡಿಸ್ತಾರಾ? 1 ವಾರದಲ್ಲಿ ಅಧಿಸೂಚನೆ ಹೊರಡಿಸೋದಕ್ಕೆ ಸಾಧ್ಯ ಆಗತ್ತಾ? ಕಳೆದ 3 ವರ್ಷಗಳಿಂದ ಆಗಬೇಕಾಗಿದ್ದಂತಹ ನೇಮಕಾತಿಯನ್ನು ಹಾಗೆ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. ಇದೀಗ 1 ವಾರದೊಳಗೆ ಅವರು ನೇಮಕಾತಿಯನ್ನ ಅಧಿಸೂಚನೆಯನ್ನ ಹೊರಡಿಸಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಬಿಜೆಪಿ ಸಾಥ್ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅರವಿಂದ್ ಬೆಲ್ಲದ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸದನದಲ್ಲೂ ಕೂಡ ಬಿಜೆಪಿ ಕುರಿತಾಗಿ ಧ್ವನಿ ಎತ್ತಲಿದೆ. ರಾಜ್ಯ ಸರ್ಕಾರಕ್ಕೆ ಉದ್ಯೋಗಾಕಾಂಕ್ಷಿಗಳ ಗಡುವಿನ ವಿಚಾರವಾಗಿ ಬಿಜೆಪಿ ಧ್ವನಿ ಎತ್ತಲಿದೆ. ಬೇಡಿಕೆ ಈಡೇರದೇ ಇದ್ರೆ ಪಾದಯಾತ್ರೆ ಎಚ್ಚರಿಕೆಯನ್ನು ಕೂಡ ಹೇಗೂ ಕೊಟ್ಟಿದ್ದಾರೆ. ಬಿಜೆಪಿ ಇದಕ್ಕೆ ಬೆಂಬಲ ಕೊಟ್ಟಿದೆ. ಇನ್ನು ಅರವಿಂದ್ ಬೆಲ್ಲದವ್ರನ್ನ ಮಾತಾಡ್ತೀನಿ. ಸರ್, ರಾಜ್ಯ ಸರ್ಕಾರ ಅಂದರೆ ವಿದ್ಯಾರ್ಥಿ ಸಮೂಹ ಇಷ್ಟೆಲ್ಲ ಹೋರಾಟ ಮಾಡಿದರೂ ಕೂಡ ಬರೋಬ್ಬರಿ 2,80,000ಕ್ಕೂ ಅಧಿಕ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಬೇಕಾಗಿತ್ತು. 3 ವರ್ಷ ಆದರೂ ಕೂಡ ಭರ್ತಿ ಮಾಡ್ಕೊಳ್ತಾ ಇಲ್ಲ. ಏನು ಸರ್ ಇದ್ರ ಹಿಂದಿನ ಉದ್ದೇಶ? ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ನೋಡಿರಿ, ರಾಜ್ಯ ಸರ್ಕಾರದಲ್ಲಿ ಅವರು ಆಡಳಿತ ಮಾಡೋದು ಕೂಡ ಅವ್ರದ್ದು ತಮ್ಮ ಕೆಲಸ ಅನ್ನೋದು ಸಿದ್ದರಾಮಯ್ಯನವರು ಅವರು ಮಂತ್ರಿಮಂಡಲದವರು ಮರ್ತು ಬಿಟ್ಟಿದ್ದಾರೆ. ಅವ್ರು ಕೇವಲ ರಾಜಕಾರಣ ಮಾಡೋದಕ್ಕೆ ತಮ್ಗೆ ಜನ ಅಧಿಕಾರ ಕೊಟ್ಟಿದ್ದಾರಂತೆ ಅವ್ರ ತಲೆಯಲ್ಲೇ ಇದ್ದಂಗೆ ಐತೆ. ಹಾಗಾಗಿ ಕೇವಲ ಮುಂಜಾನೆ 24 ಅವರ್ಸ್ ಅವ್ರು ಬರೀ ರಾಜಕಾರಣ ಮಾಡೋದು ಕೆಲಸ ಮಾಡ್ತಾರೆ. ಇವತ್ತು ಜನರ ನೋವು ಏನೈತಿ ಅದನ್ನು ಅವ್ರು ತಿಳ್ಕೊಳ್ಳೋದೇ ಇಲ್ಲ. ಈಗ ಒಳ ಮೀಸಲಾತಿದ್ದು ಅದ್ರ ಬಗ್ಗೆ ನಿರ್ಧಾರನ ತೆಗೆದುಕೊಳ್ಳೋದಕ್ಕೆ ಇವರು ತಯಾರಿಲ್ಲ. ಒಂದಿಲ್ಲ ಒಂದು ಅದಕ್ಕೆ ಅದಕ್ಕೆ ಅಡ್ಡ ಬರುವಂಗೆ ಮಾಡ್ತಾರೆ. ಅಂದ್ರೆ ಈ ಹಿಂದುಳಿದ ಸಮುದಾಯಗಳ ನೋವುಗಳ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಅದೇ ರೀತಿಗೆ ವಿದ್ಯಾರ್ಥಿ ಸಮುದಾಯದ ದೊಡ್ಡ ಚಿಂತೆ, ಜಾಬ್ ರಿಕ್ರೂಟ್ಮೆಂಟ್ ಆಗ್ತಾಯಿಲ್ಲ, ಅದ್ರ ಬಗ್ಗೆ ಕೆಲಸ ಮಾಡ್ತಾಯಿಲ್ಲ. ಇವತ್ತು ಇಡೀ ರಾಜ್ಯದ ಎಕಾನಮಿ GSTPಯಲ್ಲಿ ನಾವು ಸ್ಲಿಪ್ಪಾಗಿ 4th ಪೊಸಿಷನಿಗೆ ಬಂದೇವೆ 2ನೇ ಸ್ಥಾನದಿಂದ. ಅಂದ್ರೇನು GSTPಯಿಂದ ಸ್ಲಿಪ್ ಆಗೋದಂದ್ರೆ ಏನು? ಖಾಸಗಿ ಕ್ಷೇತ್ರದಲ್ಲಿ ಏನು ಉದ್ಯೋಗ ಸೃಷ್ಟಿ ಆಗ್ತಿದ್ದು ಆ ಸೃಷ್ಟಿಗೆ ಕೂಡ ಈಗ ಕಡಿಮೆ ಆಗೈತೆ ಅಂತ ಅದರ ಅರ್ಥ. ಈ ಸರ್ಕಾರ ಆಯ್ತಲ್ಲ, ಭ್ರಷ್ಟಾಚಾರ ಮಾಡೋದು, ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದು, ಕಚ್ಚಾಡೋದು, ಅದರಲ್ಲೇ ಬ್ಯುಸಿ ಐತಿ ಹೊರತು ವಿದ್ಯಾರ್ಥಿಗಳ ಸಮಸ್ಯೆಗಳಾಗಲಿ, ವಿದ್ಯಾರ್ಥಿನಿಯರ ಸಮಸ್ಯೆಗಳಾಗಲಿ, ರೈತರ ಸಮಸ್ಯೆ, ಇದು ಯಾವುದ್ರ ಬಗ್ಗೆನೂ ಅವರಿಗೆ ಕಾಳಜಿ ಇಲ್ಲ.
ಅಂದರೆ ಯಾಕೆ ಸರ್ ಈ ಹುದ್ದೆಗಳನ್ನ ಭರ್ತಿ ಯಾಕೆ ಮಾಡ್ಕೊಳ್ತಾ ಇಲ್ಲ, ಅದಕ್ಕೆ ಪ್ರಮುಖ ಕಾರಣ ಏನಂತೀರಿ ಸರ್? ಒಂದು ಬದ್ಧತೆ ಇಲ್ಲ ಇವ್ರಿಗೆ. ತಾವೇನು ಕಮಿಟ್ಮೆಂಟ್ ಕೊಟ್ಟಿದ್ದರು, ಒಂದು ವರ್ಷದಾಗ 1 ಲಕ್ಷ ಹುದ್ದೆಗಳನ್ನ ಮಾಡ್ತೇವೆ ಅಂತ ಹೇಳಿದ್ರೆ ಆ ಬದ್ಧತೆ ಇವರಲ್ಲಿ ಇಲ್ಲ. ಎರಡನೇದು ಇವ್ರದ್ದು ಬೊಕ್ಕಸ ಪೂರ್ತಿ ಖಾಲಿಯಾಗಿ ಹೋಗೈತಿ. ಅದರ ಸಂಬಂಧ ಮತ್ತು ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡಿದರೆ ಪಗಾರ ಎಲ್ಲಿಂದ ಕೊಡೋದು ಅಂಥೇಳಿ ಇವ್ರಿಗೆ ಚಿಂತೆ ಇರ್ಬೋದು. ಅದ್ರ ಸಂಬಂಧ ಮಾಡ್ತಿರಾಕಿಲ್ಲ. ಈಗ ವಿದ್ಯಾರ್ಥಿ ಸಮೂಹದ ಜೊತೆ ತಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರಿ ವಿರೋಧ ಪಕ್ಷದಿಂದ. ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್? ಈ ವಿದ್ಯಾರ್ಥಿಗಳ ಜೊತೆ ಯಾವ ರೀತಿ ಬೆಂಬಲ ಇರುತ್ತೆ, ಮುಂದಿನ ನಡೆ ಯಾವ ರೀತಿ ಇರುತ್ತೆ? ಈಗ ವಿಧಾನಸಭೆಯ ಒಳಗೆ ಕೂಡ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಈಗ ಬರಲಿರುವ ವಿಧಾನಸಭಾ ಅಧಿವೇಶನ ಆಗಲಿ ಮುಂದಾಗಲಿ. ಹಾಗಾಗಿ ಸರ್ಕಾರಕ್ಕೆ ಅಲ್ಲಿ ಚುರುಕು ಕೊಡಿಸುವಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆ ಈಗ ವಿದ್ಯಾರ್ಥಿ ಸಮೂಹದವರು ಈಗ ಒಂದು ವಾರದ ಗಡುವು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇಲ್ಲಿಂದ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಅದು ಬಿಸಿ ಮುಟ್ತೈತಿ, ಎಚ್ಚೆತ್ಕೊಳ್ತಾರಂತ ಭರವಸೆ ಐತಿ. ಇಲ್ಲ ಅಂತಂದ್ರೆ ನಾವು ಸಭೆಯ ಒಳಗೆ ಮತ್ತು ವಿಧಾನಸಭೆ ಹೊರಗೆ ಎರಡೂ ಕಡೆ ಹೋರಾಟ ಮಾಡ್ತೀವಿ. ಸರ್ಕಾರ ಇದಕ್ಕೆ ಬದ್ಧ ಆಗದೆ ಹೋದರೆ, ಸ್ಪಂದನೆಯನ್ನು ಮಾಡದೆ ಹೋದರೆ, ಧಾರವಾಡದಿಂದ ಬೆಂಗಳೂರವರೆಗೂ ಬೆಂಗಳೂರು ಚಲೋ ಮಾಡುವ ಮೂಲಕ ಮತ್ತೆ ಸರ್ಕಾರವನ್ನು ಎಚ್ಚರಿಸುವಂಥ, ಸರ್ಕಾರವನ್ನು ಬಡಿದೆಬ್ಬಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.